ಫ್ರೆಂಡ್ಸ್, ಗೂಗಲ್ ಜೆಮಿನಿ ಮೂಲಕ ತುಂಬಾ ರೀತಿಯಾಗಿ ಎಡಿಟಿಂಗ್ ಮಾಡಿಬಿಟ್ಟು ಫೋಟೋವನ್ನ ಶೇರ್ ಮಾಡ್ತಿದ್ದಾರೆ. ತುಂಬಾ ವೈರಲ್ ಆಗ್ತಿದೆ. ನೀವು ಅಬ್ಸರ್ವ್ ಮಾಡಿರಬಹುದು ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ವಾಟ್ಸ್ಆಪ್ ಗಳಲ್ಲಿ. ಸೊ ಗೂಗಲ್ ಜೆಮಿನಿ ಮೂಲಕ ಅವರ ಫೋಟೋನ ಎಡಿಟ್ ಮಾಡಿಬಿಟ್ಟು ಶೇರ್ ಮಾಡ್ತಿದ್ದಾರೆ. ತುಂಬಾನೇ ಸಖತ್ತಾಗಿ ಕಾಣಿಸುತ್ತೆ. ಜೊತೆಗೆ ಟ್ರೆಂಡಿಂಗ್ ಫೋಟೋಸ್ಗಳು ಪ್ರತಿದಿನ ಬರ್ತಾನೆ ಇರುತ್ತೆ. ಬೇರೆ ಬೇರೆ ಟ್ರೆಂಡಿಂಗ್ ಫೋಟೋಸ್ಗಳು ಬರ್ತಾ ಇರುತ್ತೆ. ನೀವು ಕೂಡ ಯಾವ ರೀತಿ ಇದನ್ನ ಮಾಡ್ಬೇಕಂತ ಕನ್ಫ್ಯೂಷನ್ ಅಲ್ಲಿ ಇದ್ದಿರಬಹುದು. ಸೊ ಹಾಗಾಗಿ ಇವತ್ತಿನ ವಿಡಿಯೋ ಎಲ್ಲ ನಿಮಗೆ ನಿಮ್ಮ ಫೋನ್ ಅಲ್ಲಿ ಫ್ರೀ ಆಗಿ ಗೂಗಲ್ ಜೆಮಿನಿ ಅನ್ನ ಯಾವ ರೀತಿ ನೀವು ಯೂಸ್ ಮಾಡಬೇಕು, ಟ್ರೆಂಡಿಂಗ್ ನಲ್ಲಿ ಬರ್ತಿರುವಂತ ಫೋಟೋಸ್ ಗಳನ್ನ ಯಾವ ರೀತಿ ನಿಮ್ಮ ಫೋಟೋ ಯೂಸ್ ಮಾಡಿಬಿಟ್ಟು ಮಾಡಬೇಕು, ಯಾವ ರೀತಿ ಪ್ರಾಂಪ್ಟ್ ಗಳನ್ನ ಕಾಪಿ ಮಾಡ್ಕೋಬೇಕು, ಕಂಪ್ಲೀಟ್ ಆಗಿ ನೀವು ಇಲ್ಲಿ ಪ್ರಾಂಪ್ಟ್ ಮೂಲಕ ಯಾವ ರೀತಿ ನಿಮ್ಮ ಫೋಟೋವನ್ನ ಎಡಿಟ್ ಮಾಡಬೇಕು ಜೆಮಿನಿ ಮೂಲಕ, ನಿಮಗೆ ಸಿಂಗಲ್ ಕ್ಲಿಕ್ ನಲ್ಲಿ ಯಾವ ರೀತಿ ನೀವು ಕ್ರಿಯೇಟ್ ಮಾಡಬೇಕು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಪ್ರತಿಯೊಬ್ಬರು ಕೊನೆ ತನಕ ನೋಡಿ. ಮೊದಲಾಗಿ ನೀವು ಮಾಡಬೇಕಾಗಿರೋದು, ನಿಮ್ಮ ಫೋನ್ ಅಲ್ಲಿ ಗೂಗಲ್ ಪ್ಲೇ ಸ್ಟೋರ್ ಹೋಗಿ ಇಲ್ಲಿ ನೀವು ಜೆಮಿನಿಯನ್ನ ಎರಡು ರೀತಿಯಾಗಿ ಯೂಸ್ ಮಾಡಬಹುದು. ಒಂದೇದಾಗಿ ಜೆಮಿನಿ ಅಂತ ನೀವು ಸರ್ಚ್ ಮಾಡಿದ್ರೆ ಇಲ್ಲಿ ಅವರು ಅಪ್ಲಿಕೇಶನ್ ಬರುತ್ತೆ. ಅಪ್ಲಿಕೇಶನ್ ಮೂಲಕ ನೀವು ಯೂಸ್ ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ಅಪ್ಲಿಕೇಶನ್ ಬೇಡ ಅಂತ ಹೇಳಿದ್ರೆ ಸಿಂಪಲ್ ಆಗಿ ನಿಮ್ಮ ಗೂಗಲ್ ಬ್ರೌಸರ್ ಓಪನ್ ಮಾಡ್ಕೊಂಡು ಇಲ್ಲಿ ಕೂಡ ಜೆಮಿನಿ ಅಂತ ಇಲ್ಲಿ ಈ ರೀತಿಯಾಗಿ ನೀವು ಸರ್ಚ್ ಮಾಡಿದ್ರು ಕೂಡ ಇಲ್ಲಿ ನಿಮ್ದು ಅವರ ಅಫಿಷಿಯಲ್ ವೆಬ್ಸೈಟ್ ಬರುತ್ತೆ ನೋಡಬಹುದು, gemini.google.com. ಸೊ ಇದ್ರ ಮೂಲಕ ನೀವು ಕ್ಲಿಕ್ ಮಾಡಿ ನೀವು ಇಲ್ಲಿ ಯೂಸ್ ಮಾಡಬಹುದು. ನಾನು ಕ್ಲಿಕ್ ಮಾಡ್ತೀನಿ ನೋಡಬಹುದು. ಗೈಸ್ ನೋಡಬಹುದು ಹೋಮ್ ಪೇಜ್ ಈ ರೀತಿಯಾಗಿ ಬರುತ್ತೆ. ಅದೇ ರೀತಿ ನೀವು ಯಾವಾಗ ಇಲ್ಲಿ ಅಪ್ಲಿಕೇಶನ್ ಓಪನ್ ಮಾಡಿದ್ರು ಕೂಡ ನಿಮಗೆ ಸೇಮ್ ಇಂಟರ್ಫೇಸ್ ಬರುತ್ತೆ ನೋಡಬಹುದು. ಇದನ್ನ ಯಾವ ರೀತಿ ನೀವು ಯೂಸ್ ಮಾಡಬೇಕು ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋ ಮಾಡೋಕೆ ನಮಗೆ ಮೋಟಿವೇಶನ್ ಸಿಗುತ್ತೆ. ಒಂದು ಲೈಕ್ ಮಾಡಿ. ಜೊತೆಗೆ ಫೋನ್ ಯೂಸ್ ಮಾಡೋ ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಖಂಡಿತ ಅವರಿಗೆ ಇಷ್ಟ ಆಗುತ್ತೆ. ಅವರ ಫೋಟೋ ಕೂಡ ಎಡಿಟ್ ಮಾಡೋಕ್ಕಾಗುತ್ತೆ. ಅದೇ ರೀತಿಯಾಗಿ ಕಮೆಂಟ್ ಬಾಕ್ಸ್ ನಲ್ಲಿ ನೀವು ಯಾವ ಫೋನ್ ಅನ್ನು ಯೂಸ್ ಮಾಡ್ತಿದ್ರೆ ಅದನ್ನ ಕಮೆಂಟ್ ಮಾಡಿ. ಜೊತೆಗೆ ಯಾವ ಜಿಲ್ಲೆಯಿಂದ ವಿಡಿಯೋ ನೋಡ್ತಿದ್ರೆ ಅದನ್ನ ಕಮೆಂಟ್ ಮಾಡಿ. ಗೈಸ್ ಮೊದಲಾಗಿ ನೀವು ಇನ್ಸ್ಟಾಗ್ರಾಮ್ ಇರಬಹುದು, ಫೇಸ್ಬುಕ್ ಇರಬಹುದು, ಸೊ ಯಾವುದೇ ನೀವು ಇಲ್ಲಿ ಓಪನ್ ಮಾಡಿದ್ರು ಕೂಡ ಟ್ರೆಂಡಿಂಗ್ ನಲ್ಲಿ ಬರ್ತಿರೋ ಜೆಮಿನಿ ಇಂದ ಕ್ರಿಯೇಟ್ ಆದಂತ ಫೋಟೋಸ್ ಗಳು ವೈರಲ್ ಆಗ್ತಿರುತ್ತೆ. ಸೊ ನಿಮಗೆ ಗೊತ್ತಿರಲ್ಲ ಇದನ್ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಕ್ರಿಯೇಟ್ ಮಾಡೋಕೆ ಗೊತ್ತಿದ್ರು ಕೂಡ ಪ್ರಾಂಪ್ಟ್ ಅನ್ನು ಯಾವ ರೀತಿ ಜನರೇಟ್ ಮಾಡಬೇಕಂತ ನಿಮ್ಗೆ ಗೊತ್ತಿರಲ್ಲ. ಸೊ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಪ್ರಾಂಪ್ಟ್ ಅನ್ನು ಜನರೇಟ್ ಮಾಡಬೇಕಂದ್ರೆ ಗೈಸ್ ಇದು ನಿಮಗೆ ಯಾವುದೇ ಒಂದು ಫೋಟೋ ನಿಮಗೆ ಇಷ್ಟ ಆಯ್ತು ಅಥವಾ ಯಾವುದನ್ನ ನೀವು ಕಾಪಿ ಮಾಡ್ಬೇಕು ಅನ್ಕೊಂಡಿದ್ರಿ, ಸಿಂಪಲ್ ಆಗಿ ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ ಅದನ್ನ ಈ ರೀತಿಯಾಗಿ ನೀವು ಇಲ್ಲಿ ಸ್ಕ್ರೀನ್ ಶಾಟ್ ತಗೋಬೇಕಾಗುತ್ತೆ. ಏನ್ ಕ್ರಿಯೇಟ್ ಮಾಡ್ಬೇಕು ಅನ್ಕೊಂಡಿದ್ರೆ ಅದನ್ನ ಸ್ಕ್ರೀನ್ ಶಾಟ್ ತಗೊಂಡು ನಂತರ ಇವಾಗ ಆ ಸ್ಕ್ರೀನ್ ಶಾಟ್ ಅನ್ನ ಕ್ರಾಪ್ ಮಾಡಬೇಕು. ಗ್ಯಾಲರಿಗೆ ಹೋಗಿ ಗೈಸ್, ಗ್ಯಾಲರಿಗೆ ಹೋಗಿ ಇವಾಗ ಆ ಸ್ಕ್ರೀನ್ ಶಾಟ್ ಅನ್ನ ನೀವು ಈ ರೀತಿಯಾಗಿ ಕ್ರಾಪ್ ಮಾಡ್ಕೊಳ್ಳಿ. ಸೊ ನಾನು ಇವಾಗ ಈ ಫೋಟೋನ ಕ್ರಾಪ್ ಮಾಡ್ಕೊಳ್ತಾ ಇದ್ದೀನಿ ಗೈಸ್. ಇವಾಗ ಕ್ರಾಪ್ ಮಾಡ್ಕೊಂಡ ನಂತರ ಗೈಸ್ ಇವಾಗ ಕ್ರಾಪ್ ಮಾಡಿದ ನಂತರ ಇವಾಗ ನೀವು ಇಲ್ಲಿ ಜೆಮಿನಿ ಅನ್ನು ಓಪನ್ ಮಾಡ್ಕೋಬೇಕು. ವೆಬ್ಸೈಟ್ ಅಲ್ಲಿ ಇರ್ಬೋದು ಅಥವಾ ಅಪ್ಲಿಕೇಶನ್ ಅಲ್ಲಿ ಇರ್ಬೋದು. ಓಪನ್ ಮಾಡಿದ ನಂತರ ಯಾವ ಫೋಟೋವನ್ನು ನೀವು ಇಲ್ಲಿ ಕ್ರಾಪ್ ಮಾಡ್ಕೊಂಡಿದ್ರಿ ಅಂದ್ರೆ ಸ್ಕ್ರೀನ್ ಶಾಟ್ ತೆಗೆದಿದ್ದೀರಿ ಅದನ್ನ ಈ ರೀತಿಯಾಗಿ ಇಲ್ಲಿ ಆ ಫೈಲ್ಸ್ ಮೇಲೆ ಕ್ಲಿಕ್ ಮಾಡಿ ಆ ಫೋಟೋವನ್ನು ಸೆಲೆಕ್ಟ್ ಮಾಡಿ. ಗೈಸ್ ಫೋಟೋ ಸೆಲೆಕ್ಟ್ ಮಾಡಿದ ನಂತರ ಈ ಪ್ರಾಂಪ್ಟ್ ಅನ್ನು ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ಇದನ್ನ ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ. ಸಿಂಪಲ್ ಆಗಿ ಕಾಪಿ ಮಾಡಿ ಇಟ್ಕೊಳ್ಳಿ, ಇದು ನಿಮಗೆ ಬೇಕಾಗುತ್ತೆ. ಸೊ ಈ ಪ್ರಾಂಪ್ಟ್ ಹಾಕಿ ನಂತರ ಈ ರೀತಿಯಾಗಿ ಸೆಂಡ್ ಮಾಡ್ಕೊಳ್ಳಿ. ಇವಾಗ ಈ ಫೋಟೋವನ್ನ ಕ್ರಿಯೇಟ್ ಮಾಡೋಕೆ ಯಾವ ಪ್ರಾಂಪ್ಟ್ ಬೇಕು ಎಕ್ಸಾಕ್ಟ್ ಆಗಿ ಅದನ್ನ ನಿಮಗೆ ಜೆಮಿನಿ ತಿಳಿಸ್ಕೊಡುತ್ತೆ. ಅದನ್ನ ನೀವು ಕಾಪಿ ಮಾಡ್ಕೊಳ್ಳಿ. ನೋಡಬಹುದು ಇಲ್ಲಿ ಎಲ್ಲಾ ಪ್ರಾಂಪ್ಟ್ ಇಲ್ಲಿ ರೆಡಿ ಮಾಡಿದೆ. ಸಿಂಪಲ್ ಆಗಿ ಇವಾಗ ಈ ಸಜೆಸ್ಟೆಡ್ ಪ್ರಾಂಪ್ಟ್ ಇದೆಯಲ್ವಾ ಅದನ್ನ ಮಾತ್ರ ಈ ರೀತಿಯಾಗಿ ಕಾಪಿ ಮಾಡ್ಕೊಳ್ಳಿ. ನೋಡಬಹುದು ಈ ರೀತಿಯಾಗಿ ಕಾಪಿ ಮಾಡ್ಕೊಳ್ಳಿ. ಗೈಸ್ ಇವಾಗ ಮತ್ತೆ ನೀವು ಇಲ್ಲಿ ನ್ಯೂ ಚಾರ್ಟ್ ಓಪನ್ ಮಾಡ್ಕೊಳ್ಳಿ. ಇವಾಗ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಫೈಲ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಗೈಸ್ ಇವಾಗ ನಿಮ್ಮ ಓನ್ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ಗೈಸ್ ಇವಾಗ ನೀವು ಏನು ಜೆಮಿನಿ ಕ್ರಿಯೇಟ್ ಮಾಡಿರುವಂತ ಒಂದು ಪ್ರಾಂಪ್ಟ್ ಅನ್ನು ಕಾಪಿ ಮಾಡ್ಕೊಂಡಿದ್ರಿ ಅದನ್ನ ಈ ರೀತಿಯಾಗಿ ಪೇಸ್ಟ್ ಮಾಡಿ ನಂತರ ಈ ರೀತಿಯಾಗಿ ಸೆಂಡ್ ಮಾಡಿ. ಗೈಸ್ ಇದು ಸ್ವಲ್ಪ ಟೈಮ್ ತಗೊಳುತ್ತೆ, ನೀವು ವೇಟ್ ಮಾಡಿ. ಆಮೇಲೆ ನೀವು ಅದನ್ನ ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಗೈಸ್ ಇವಾಗ ಲೋಡಿಂಗ್ ನ್ಯಾನೋ ಬನಾನಾ ಅಂತ ಇದೆ, ಸ್ವಲ್ಪ ಟೈಮ್ ತಗೊಳುತ್ತೆ, ವೇಟ್ ಮಾಡಿ. ಗೈಸ್ ನೋಡಬಹುದು ಯಾವ ರೀತಿ ಟ್ರೆಂಡಿಂಗ್ ನಲ್ಲಿ ಇರುವಂತ ಫೋಟೋವನ್ನ ಕಾಪಿ ಮಾಡ್ಕೊಂಡು ಪ್ರಾಂಪ್ಟ್ ಜನರೇಟ್ ಮಾಡಿ ನಿಮ್ಮ ಫೋಟೋವನ್ನ ಹಾಕಿ ಯಾವ ರೀತಿಯಾಗಿ ನೀವು ಇಲ್ಲಿ ನಿಮ್ಮ ಫೋಟೋನ ಯೂಸ್ ಮಾಡಿಬಿಟ್ಟು ಈ ರೀತಿಯಾಗಿ ಫೋಟೋನ ಟ್ರೆಂಡಿಂಗ್ ಫೋಟೋನ ನೀವು ಕ್ರಿಯೇಟ್ ಮಾಡಬಹುದು ಅಂತ ಸಿಂಗಲ್ ಕ್ಲಿಕ್ ನಲ್ಲಿ. ಇದನ್ನ ಡೈರೆಕ್ಟ್ ಆಗಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ರೆ ಖಂಡಿತ ವೈರಲ್ ಆಗುತ್ತೆ. ಗೈಸ್ ಇದನ್ನ ನೀವು ಇಲ್ಲಿ ಡೌನ್ಲೋಡ್ ಮಾಡಬೇಕಂದ್ರೆ ಸಿಂಪಲ್ ಆಗಿ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಇಲ್ಲಿ ಸೇವ್ ಅಂತ ಇದೆಯಲ್ವಾ, ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಫುಲ್ ಫೋಟೋ ನಿಮ್ಮ ಗ್ಯಾಲರಿಗೆ ಸೇವ್ ಆಗುತ್ತೆ. ನಾನು ಇವಾಗ ಗ್ಯಾಲರಿ ಓಪನ್ ಮಾಡ್ತೀನಿ. ಗೈಸ್ ನೋಡಬಹುದು ಫೋಟೋ ಇವಾಗ ಗ್ಯಾಲರಿಯಲ್ಲಿ ಸೇವ್ ಆಗಿದೆ. ಈ ರೀತಿಯಾಗಿ ನೀವು ಜೆಮಿನಿ ಯೂಸ್ ಮಾಡಿಬಿಟ್ಟು ಯಾವುದೇ ಟ್ರೆಂಡಿಂಗ್ ಫೋಟೋನ ಕ್ರಿಯೇಟ್ ಮಾಡ್ಕೋಬಹುದು. ಅಷ್ಟೇ ಅಲ್ಲ, ಯಾವ್ದಾದ್ರು ಪ್ರಶ್ನೆ ಇದ್ರೂ ಕೂಡ ಡೈರೆಕ್ಟ್ ಆಗಿ ಇಲ್ಲಿ ಜೆಮಿನಿಯಲ್ಲಿ ನೀವು ಕೇಳಬಹುದು. ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಸ್ವಲ್ಪ ಯೂಸ್ಫುಲ್ ಅನ್ಸಿದ್ರು ಖಂಡಿತ ಲೈಕ್ ಕೊಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಕಮೆಂಟ್ ಬಾಕ್ಸ್ ಅಲ್ಲಿ ಯೂಸ್ಫುಲ್ ಅನ್ಸಿದ್ರೆ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ. ಜೊತೆಗೆ ಈ ರೀತಿ ಯೂಸ್ಫುಲ್ ವಿಡಿಯೋ ಡೈಲಿ ಬರುತ್ತೆ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.